ಹಾಯ್, ಟ್ರೇಡ್ ರಾಗಾಗೆ ಸ್ವಾಗತ. ಇವತ್ತು ನಾವು ಜೂನ್ 2, 2026ಗೆ ಮಾರ್ಕೆಟ್ ಮೂಮೆಂಟ್ಸ್ ಹೆಂಗಿರುತ್ತೆ ಅಂತ ಅನಲೈಸ್ ಮಾಡೋಣ. ಇದು ಬ್ಯಾಂಕ್ ನಿಫ್ಟಿ ಚಾರ್ಟು. ಇದು ಆಲ್ಮೋಸ್ಟ್ ಡೌನ್ ಟ್ರೆಂಡಲ್ಲೇ ಇತ್ತು ಮಾರ್ಕೆಟು. ಯಾರ್ಯಾವುದು BTST ಹೋಲ್ಡ್ ಮಾಡಿದ್ದೀರಾ, ಕಾಲ್ ಆಪ್ಷನ್ ಹೋಲ್ಡ್ ಮಾಡಿದ್ದೀರಾ, ಪುಟ್ ಆಪ್ಷನ್ ಹೋಲ್ಡ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಇವತ್ತು ಮಾರ್ಕೆಟ್ ಇಲ್ಲಿ ಟ್ರೆಂಡ್ ರಿವರ್ಸ್ ಆಗಿದೆ. ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಇರುತ್ತೆ. ಗ್ಯಾಪ್ ಅಪ್ ಓಪನಿಂಗಲ್ಲಿ ಕಾಲ್ ಸೈಡ್ ಅಪ್ರೋಚ್ ಮಾತ್ರ ನಾಳೆ. ಫಸ್ಟ್ ಟಾರ್ಗೆಟ್ ಬಂದು 53,903, ಬ್ರೇಕ್ ಆದಮೇಲೆ 54,321, ಬ್ರೇಕ್ ಆದಮೇಲೆ 54,586, ಇದು ಬ್ರೇಕ್ ಆದರೆ 55,030. ಓಕೆ, ಅಕಸ್ಮಾತ್ ಹ್ಯೂಜ್ ಕ್ಯಾಪ್ ಅಪ್ ಓಪನ್ ಆಗಿ ಇದೆಲ್ಲ ಲೆವೆಲ್ಲು ರೀಚ್ ಆಗಿದ್ದರೆ ಆವಾಗ ಪುಟ್ ಸೈಡ್ ಆಪ್ಷನ್ ಚೂಸ್ ಮಾಡ್ಬೋದು. ಆವಾಗ ಹೀಗೆ ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ, ಸೆಕೆಂಡ್ ಟಾರ್ಗೆಟ್ ಇದು, ಥರ್ಡ್ ಟಾರ್ಗೆಟ್ ಇದು ರೆಸ್ಪೆಕ್ಟಿವ್ಲಿ. ನಾಳೆ ಆಲ್ಮೋಸ್ಟ್ ಕಾಲ್ ಸೈಡೇ ಅಪ್ರೋಚು. ಅಕಸ್ಮಾತ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆದರೆ ಮಾತ್ರ ಈ ಸಿನಾರಿಯೋ ಫಾಲೋ ಮಾಡಬೇಕು. ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸು. ಇದು ನಿಫ್ಟಿ ಚಾರ್ಟು. ಇವತ್ತು ಆಲ್ಮೋಸ್ಟ್ ಪುಟ್ ಸೈಡ್ ಅಪ್ರೋಚೇ ಇತ್ತು. ಇಲ್ಲಿ ಟ್ರೆಂಡ್ ರಿವರ್ಸ್ ಆಗಿದೆ. ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಗ್ಬೋದು. ಕಾಲ್ ಸೈಡೇ ಅಪ್ರೋಚು. ಫಸ್ಟ್ ಟಾರ್ಗೆಟ್ ಬಂದು 23,493, ಬ್ರೇಕ್ ಆದಮೇಲೆ 23,634, ಇದು ಬ್ರೇಕ್ ಆದರೆ 23,724, ಇದು ಬ್ರೇಕ್ ಆದರೆ 73,866. ಅಕಸ್ಮಾತ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗಿ ಇದೆಲ್ಲ ಲೆವೆಲ್ಸು ರೀಚ್ ಆಗಿದ್ದರೆ ದೆನ್ ಪುಟ್ ಸೈಡ್ ಅಪ್ರೋಚ್ ಇರ್ಬೋದು. ಆವಾಗ ಟಾರ್ಗೆಟ್ ಬಂದಿದೆ ರೆಸ್ಪೆಕ್ಟಿವ್ಲಿ 23,724, 23,634, 23,493 ಆಗುತ್ತೆ. ಆಲ್ಮೋಸ್ಟ್ ಕಾಲ್ ಸೈಡ್ ಅಪ್ರೋಚೇ. ನೋಡೋಣ ಎಷ್ಟು ಗ್ಯಾಪ್ ಅಪ್ ಓಪನ್ ಆಗುತ್ತೆ ನಾಳೆ ಅಂತ. ನಿಫ್ಟಿ ಅನಾಲಿಸಿಸು. ಇದು ಸೆನ್ಸೆಕ್ಸ್ ಚಾರ್ಟ್. ಇವತ್ತು ಪುಟ್ ಸೈಡ್ ಇದೆ, ಆಲ್ಮೋಸ್ಟ್ ಒಳ್ಳೆ ಮೂಮೆಂಟ್ಸ್ ಕೊಟ್ಟಿದೆ. ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಟ್ರೆಂಡ್ ಇಲ್ಲಿ ರಿವರ್ಸ್ ಆಗಿದೆ. ಓಕೆ, ಫಸ್ಟ್ ಕಾಲ್ಸ್ ಗ್ಯಾಪ್ ಅಪ್, ಕಾಲ್ ಸೈಡ್ ಅಪ್ರೋಚ್ ಮಾತ್ರ. ಕಾಲ್ ಸೈಡ್ ಫಸ್ಟ್ ಟಾರ್ಗೆಟ್ ಬಂದು 74,609, ನೆಕ್ಸ್ಟ್ 75,057, ನೆಕ್ಸ್ಟ್ 75,334, ನೆಕ್ಸ್ಟ್ 75,781. ಕಾಲ್ ಸೈಡ್ ಅಪ್ರೋಚು. ಅಕಸ್ಮಾತ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಯಿತು, ಅವಾಗ ಈ ಲೆವೆಲ್ಸ್ ಎಲ್ಲ ರೀಚ್ ಆಗಿದ್ದರೆ ದೆನ್ ಪುಟ್ ಸೈಡ್ ಅಪ್ರೋಚು. ಆವಾಗ ರೆಸ್ಪೆಕ್ಟಿವ್ಲಿ ಇದು ಪುಟ್ ಸೈಡ್ ಟಾರ್ಗೆಟ್ಸ್ ಆಗಿರುತ್ತೆ 75,334, 75,057, 74,609. ಇದು ಸೆನ್ಸೆಕ್ಸ್ ಅನಾಲಿಸಿಸು. 2 ಜೂನ್ಗೆ 2026ಗೆ. ನಾನು SCBI ರಿಜಿಸ್ಟರ್ಡ್ ಅಲ್ಲ,
ಈ ವಿಡಿಯೋ ಏನಿದ್ರು ಇನ್ಫಾರ್ಮೇಷನ್ ಪರ್ಪಸ್ ಮಾತ್ರ. ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.